ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿನಲ್ಲಿ ನೋಡ್ತಿರ್ಬೋದು. ಇವತ್ತು ಕೂಡ ನಾನು ಇಲ್ಲಿ ಒಂದು ಸ್ವೀಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ತುಂಬ ಸುಲಭವಾಗಿ ಮಾಡುವಂಥ ಒಂದು ಹಲ್ವಾ ಯಾವ ರೀತಿ ಮಾಡುವಂತ ನೋಡೋಣ. ಅದು ಕೂಡ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡುವಂಥ ಹಲ್ವಾ. ಇದಕ್ಕೆ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟಿಗೆ ನೋಡಿ 1/4 ಕಪ್ ಆಗುವಷ್ಟು ನಾನು ಬೇಸನ್ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಹಿಟ್ಟು. ಹಾಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ, ಅಂದರೆ ಚಿರೋಟಿ ರವೆ, ಬಾಂಬೆ ರವೆ ಅಂತ ಕರಿತೀವಿ, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ 1 ಕಪ್ಪಷ್ಟು. ಇವಾಗ ನೋಡಿ ಒಂದು ಸಾಸ್ ಪ್ಯಾನ್ಗೆ ನಾವೇನು ಬೆಲ್ಲ ಇಟ್ಕೊಂಡಿರ್ತೀವಿ 1 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಸಾಸ್ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಸೊ ಮೊದಲಿಗೆ ಬೆಲ್ಲವನ್ನು ಹಾಕ್ಕೊಂಡು ಹಾಗೆ ನೀರನ್ನು ಹಾಕ್ಕೊಂಡು ಆದಮೇಲೆ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡಿದ್ದೀನಿ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕು. ಇಲ್ಲಿ ಯಾವುದೇ ಪಾಕ ತೆಗೆಯೋ ಅಗತ್ಯ ಇಲ್ಲ, ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕಾಗುತ್ತೆ. ಸೊ ನೋಡಿ, ಬೆಲ್ಲದಲ್ಲಿ ಸುಮಾರು ಕಸಗಳಿರುತ್ತೆ. ಸೊ ಬೆಲ್ಲ ಒಂದ್ಸರಿ ಚೆನ್ನಾಗಿ ಕರಗಾದ್ಮೇಲೆ ಚೆನ್ನಾಗಿ ಸೋಸ್ಕೊಂಡು ಒಂದು ಬೇರೆ ಪಾತ್ರೆಗೆ ಸೋಸ್ಕೊಂಡು ಇಟ್ಕೊಳ್ಳಿ. ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಬೆಲ್ಲ ನೋಡಿ ಕರಗಿ 1-2 ಬಾಯ್ಲ್ ಬರ್ತಾ ಇದೆ. ಇವಾಗ ಇಷ್ಟು ಸಾಕು. ಚೆನ್ನಾಗಿ ಬೆಲ್ಲ ಕರಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ, ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ಬೇರೆ ಒಂದು ಪಾತ್ರೆಗೆ ನೋಡಿ ನಾವು ಇಟ್ಕೊಂಡಿರುವಂಥ ಅರ್ಧ ಕಪ್ಪಷ್ಟು ತುಪ್ಪ ಏನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಪೂರ್ತಿಯಾಗಿ ತುಪ್ಪ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಅರ್ಧದಷ್ಟು ಎಣ್ಣೆ, ಅರ್ಧದಷ್ಟು ತುಪ್ಪ ಹಾಕ್ಕೊಳ್ಬೋದು. ಹಾಗೆ ಒಂದು ಟ್ರೇಗೆ ನಾನು ಬರ್ಫಿ ಟ್ರೇಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ. ಈ ಥರ ಮೊದಲೇ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ತುಪ್ಪ ಚೆನ್ನಾಗಿ ಕಾದಾದಮೇಲೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟಿದೆ. ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಕೆಂಪಗಾಗೋವರೆಗೂ. ನೀವು ಬೇಕಿದ್ದರೆ ಬೇರೆ ನಿಮ್ಗೆ ಇಷ್ಟ ಆಗಿರೋಂಥ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿ ಹಾಕ್ಕೊಂಡು ಹುರಿಬೋದು. ನಾನಿಲ್ಲಿ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಎತ್ತಿ ಬೇರೆ ಬೌಲ್ಗೆ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ನೋಡಿ, ಇದೇ ತುಪ್ಪಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಹೈ ಫ್ಲೇಮ್ನಲ್ಲಿ ಇಡಬೇಡಿ, ಲೋ ಫ್ಲೇಮ್ನಲ್ಲಿ ಇಡಬೇಕು. ಲೋ ಫ್ಲೇಮ್ಲಿಟ್ಟು ನಾವೇನು ತೊಗೊಂಡಿದ್ದೀವಲ್ಲ ಗೋಧಿ ಹಿಟ್ಟು ಹಾಗೆ ಬೇಸನ್ ಅಂದರೆ ಕಡಲೆ ಹಿಟ್ಟು, ರವೆ 3 ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೆನಪಿರಲಿ, ಈ ಹೈ ಫ್ಲೇಮ್ನಲ್ಲಾಗಲಿ ಮೀಡಿಯಮ್ ಫ್ಲೇಮ್ನಲ್ಲಾಗಲಿ ಇಟ್ಟು ಹುರಿಬೇಡಿ. ಲೋ ಫ್ಲೇಮ್ನಲ್ಲೇ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಯಾಕಂದರೆ ಹಿಟ್ಟು ಬೇಗನೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಚೆನ್ನಾಗಿ ಫ್ರೈ ಆಗೋದಿಲ್ಲ ಹಿಟ್ಟು. ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಹಸಿಯಾಗಿ ಹಾಗೆ ಇರುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಈ ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹಲ್ವಾ ಬರುತ್ತೆ ನಿಮಗೆ. ಸೊ ನೋಡಿ, ಹಿಟ್ಟು ಪೂರ್ತಿಯಾಗಿ ಗಂಟುಗಳಿದೆ ಅಂತ ಏನು ತಲೆ ಕೆಡಿಸ್ಕೊಳ್ಬಿಡಿ. ಚೆನ್ನಾಗಿ ಹುರಿತಾ ಗಂಟುಗಳು ತಾನೇ ಹೊರಟೋಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ತುಪ್ಪದಲ್ಲಿ ಹಿಟ್ಟೇನಿದೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಹುರಿತಾ ನೋಡಿ, ತುಪ್ಪ ನಾವೇನು ಹಾಕಿರುವಂಥ ತುಪ್ಪ ಏನಿದೆ ಅದು ಮತ್ತೆ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪೂರ್ತಿಯಾಗಿ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪೂರ್ತಿ ತೆಳುವಾಗೇ ಆಗುತ್ತೆ ಹಿಟ್ಟು. ಸೊ ಹುರಿತಿದೆ ಅಂತ ನಿಮ್ಗೆ ಗೊತ್ತಾಗೋದು ಹೇಗಂದರೆ ಈ ಥರ ತುಪ್ಪ ಕೂಡ ರಿಲೀಸ್ ಆಗುತ್ತೆ, ಅಥವಾ ಇದರಿಂದ ಒಂದು ಒಳ್ಳೆ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಹುರಿತಾ ಒಂದು ಒಳ್ಳೆ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದು ಚೆನ್ನಾಗಿ ಹುರಿದಿದೆ ಅಂತ ಅಂದ್ಕೊಳ್ಳಿ. ಅಥವಾ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ನೋಡಿ, ಕಲರ್ ಪೂರ್ತಿಯಾಗಿ ಸ್ವಲ್ಪ ಬ್ರೌನಿಷ್ ಆಗಿದೆ ಅಲ್ಲ, ಈ ಥರ ಕಲರ್ ಬಂದರೆ ಸಾಕು, ನಿಮಗೆ ಹಿಟ್ಟು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಸೊ ನೋಡಿ, ಪೂರ್ತಿ ತುಪ್ಪ ಕೂಡ ರಿಲೀಸ್ ಆಗಿದೆ. ಸೊ ಇಷ್ಟು ಸಾಕು ನಮಗೆ. ನಾನು ಇನ್ನೂ ಜಾಸ್ತಿ ಫ್ರೈ ಮಾಡ್ಕೊಳ್ಳಲ್ಲ. ಈ ಟೈಮ್ನಲ್ಲಿ ನೋಡಿ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಬೇಕಿದ್ರೆ ಸೇರಿಸ್ಕೊಳ್ಬೋದು ನೀವು ಈ ಬೆಲ್ಲದ ನೀರನ್ನು, ಅಥವಾ ಆನ್ನಲ್ಲಿ ಇಟ್ಕೊಂಡು ಕೂಡ ಸೇರಿಸ್ಕೊಳ್ಬೋದು. 1-2 ಬ್ಯಾಚ್ ಆಗಿ ನಾನು ಸೇರಿಸ್ಕೊಂಡಿದ್ದೀನಿ. ಮೊದಲನೇದಾಗಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ. ಯಾವುದೇ ರೀತಿ ಗಂಟಾಗಲ್ಲ, ಏನಾಗಲ್ಲ, ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನೋಡಿ, ನೆಕ್ಸ್ಟ್ ಬ್ಯಾಚ್ ಇನ್ನೊಂದು ಸರಿ ಕೂಡ ಪೂರ್ತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇದೆ ಇನ್ನೂ ಕೂಡ, ಫ್ಲೇಮು ಹೈ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಲ್ಲ.
ಸೊ ನೋಡಿ ಈ ಥರ ಯಾವುದೇ ಗಂಟುಗಳಾಗಲ್ಲ, ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಬೆಲ್ಲದ ನೀರು ಜೊತೆ. ಇದು ಕೆಲವೇ ನಿಮಿಷಗಳಲ್ಲೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಇದು ನೀರನ್ನು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಪೂರ್ತಿ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪೂರ್ತಿ ಗಟ್ಟಿ ಆಗ್ತಾ ಪಾತ್ರೆ ಏನು ಹಿಟ್ಕೊಳ್ತಿದೆಯಲ್ಲ ಅದು ಪೂರ್ತಿಯಾಗಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನಾವು ಹಾಕಿರುವಂಥ ತುಪ್ಪ ಏನಿದೆ ಅದು ಕೂಡ ನಿಧಾನವಾಗಿ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮ್ನಲ್ಲಿ ನೋಡಿ ನಾನು ಹುರ್ಕೊಂಡು ಇಟ್ಕೊಡೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಬೌಲಲ್ಲಿತ್ತಲ್ಲ ಸ್ವಲ್ಪ ತುಪ್ಪ ಉಳಿದಿತ್ತು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸರಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದು ನಿಮಿಷ ಅಥವಾ ಅರ್ಧ ನಿಮಿಷ ಚೆನ್ನಾಗಿ ಹುರಿದ್ರೆ ಸಾಕಾಗತ್ತೆ. ಈ ಥರ ನೋಡಿ ಚೆನ್ನಾಗಿ ತಳ ಬಿಡ್ತಾಯಿದೆ. ಸೊ ನೀವು ನೋಡ್ತಿರ್ಬೋದು ಪಾತ್ರೆಗೆ ಸ್ವಲ್ಪನೂ ಅಂಟ್ತಾ ಇಲ್ಲ, ಇಲ್ಲಿ ಬಿಡ್ತಾ ಇದೆ ತಳ. ಅಥವಾ ಈ ಥರ ಕೈಯಿಂದ ತೊಗೊಂಡು ಈ ಥರ ಚೆನ್ನಾಗಿ ಉಂಡೆ ಕಟ್ಟಿ ನೋಡಿ, ಚೆನ್ನಾಗಿ ಕ್ಲೀನಾಗಿ ಕೈಗೆ ಅಂಟ್ಲಾರ್ದೆ ಉಂಡೆ ಆದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಬರ್ಫಿ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಇದು ಹಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಹಲ್ವಾ. ನೀವು ಅಂದ್ಕೊಳ್ಳೋದೇ ಇಲ್ಲ ಇದು ಬೆಲ್ಲದಿಂದ ಮಾಡಿರುವಂಥ ಹಲ್ವಾ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ಸರಿ ನೀವು ಕೂಡ ಇದನ್ನು ನೋಡಿಕೊಂಡು ಇದೇ ಸ್ಟೆಪ್ಗಳನ್ನು ಫಾಲೋ ಮಾಡಿಕೊಂಡೆ ನೀವು ಮಾಡಿ ನೋಡಿರಿ ಮನೆಯಲ್ಲಿ. ನೋಡಿ ಇವಾಗ ಬರ್ಫಿ ಟ್ರೇಗೆ ಹಾಕ್ಕೊಂಡು ಈ ಥರ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಒಂದು ಅಗಲವಾಗಿರೋ ಪ್ಲೇಟ್ಗೂ ಆದರೂ ಹಾಕ್ಕೊಳ್ಬೋದು, ಅಥವಾ ಬರ್ಫಿ ಟ್ರೇ ಇದ್ದರೆ ಟ್ರೇದಿಗೂ ಕೂಡ ಹಾಕ್ಕೊಳ್ಬೋದು. ಪ್ಲೇಟ್ಗೂ ಹಾಕ್ಕೊಂಡು ಈ ಥರ ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ಇದನ್ನು ಒಂದು 2 ಗಂಟೆ ಬಿಟ್ಬಿಡ್ತೀನಿ ನಾನು. 2 ಗಂಟೆ ಬಿಟ್ಟಾದಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ನೋಡಿ ಪೂರ್ತಿಯಾಗಿ ಒಂದು 2 ಗಂಟೆ ಬಿಟ್ಟಿದ್ದೆ. ಚಾಕುವಿಂದ ಕಟ್ ಕೂಡ ಮಾಡಿಕೊಂಡು ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಬರ್ಫಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು 2 ರಿಂದ 3 ದಿನ ಇಟ್ಕೊಂಡು ತಿನ್ಬೋದು, ಏನೂ ಹಾಳಾಗೋದಿಲ್ಲ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.